ಹಲೋ ಸ್ನೇಹಿತರೆ, ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತಿನ ದಿನ ನಮ್ಮ ಚಿಕ್ಕಪ್ಪನವರ ಹೊಸ ಮನೆಯ ಗೃಹ ಪ್ರವೇಶ ಇತ್ತು ಸ್ನೇಹಿತರೆ. ಸೊ ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಸ್ನೇಹಿತರು ಮತ್ತು ಆ ಊರಿನ ಬೀದಿಯ ಜನಗಳು ಸೇರಿ ಚಪ್ರವನ್ನು ಹಾಕ್ತಾಯಿದ್ರು. ಆ ಚಪ್ರ ಹಾಕುವ ಸ್ಥಳಕ್ಕೆ ನಾನು ಕೂಡ ಅಲ್ಲಿಗೆ ಹೋದೆ ಸ್ನೇಹಿತರೆ. ಅಲ್ಲಿ ನನ್ನ ಸ್ನೇಹಿತನಾಗಿರ್ತಕ್ಕಂತಹ ಮಧು ಅನ್ನೋನು ಚಪ್ರವನ್ನು ಹಾಕೋದಕ್ಕೆ ಗರಿಯನ್ನು ನೇಯ್ತಾ ಇದ್ದ ಸ್ನೇಹಿತರೆ, ಅಂದರೆ ಗರಿಯನ್ನು ಎಣಿತಾ ಇದ್ದ. ಆ ಗರಿಯನ್ನು ಎಣಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಅವರು ಕೂಡ, ಅಣ್ಣ ನಿನ್ನ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಪ್ರಸಾರ ಮಾಡೋಣ, ಕೆಲವರು ಹೆಲ್ಪ್ ಆಗ್ಬೋದು ಗರಿ ಎಣಿಯೋದು ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಹೌದಲ್ವಾ, ಎಷ್ಟೋ ಜನ ಸಾವಿರಾರು ಗಟ್ಟಲೆ, ಅಂದರೆ ಸುಮಾರು 5,000 10,000 15,000 ಈ ಥರ ಕೊಟ್ಟು ಚಪ್ರವನ್ನು ಹಾಕಿಸ್ತಾರೆ ಸ್ನೇಹಿತರೆ. ಸೊ ವಿತ್ ಮೆಟೀರಿಯಲ್ ಇದ್ದರೆ ನೀವು ಕೂಡ ಈ ಚಪ್ರವನ್ನು ನೀವೇ ಹಾಕ್ಬೋದು ಸ್ನೇಹಿತರೆ. ಅದು ಹೇಗೆ ಹಾಕಬೇಕು ಅನ್ನೋದನ್ನು ಈ ಲಾಗ್ ಮುಖೇನ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೀವು ಕೂಡ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿದರೆ ನೀವು ಕೂಡ ಈ ಚಪ್ರವನ್ನು ಹಾಕ್ಬೋದು ಸ್ನೇಹಿತರೆ. ಈ ಚಪ್ರವನ್ನು ಹಾಕಬೇಕು ಅಂದರೆ ನಿಮಗೇನಂತ ಮಹಾನ್ ಮೆಟೀರಿಯಲ್ ಏನು ಬೇಕಾಗಲ್ಲ. ನಿಮ್ಮ ಸುತ್ತಮುತ್ತ ಸಿಗ್ತಕ್ಕಂತಹ ಅಡಿಕೆ ಬೊಂಬುಗಳು ಅಂತ ಕರಿತೀವಿ, ಅಂದರೆ ಒಣಗಿರ್ತಕ್ಕಂತಹ ಅಡಿಕೆ ಮರಗಳನ್ನು ಒಂದು 5 ಬೊಂಬುಗಳು ಕೆಳಗಡೆ ನೆಡೋದಿಕ್ಕೆ, ಭೂಮಿಯಲ್ಲಿ ನೆಡೋದಿಕ್ಕೆ 5 ಬೊಂಬುಗಳು ಮತ್ತು ಟಾಪು ಅಂದರೆ ಮೇಲೆ ಹಾಕೋದಿಕ್ಕೆ 4 ಬೊಂಬುಗಳು, ಅಡಿಕೆ ಬೊಂಬುಗಳು ಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ಕೆಳಗಡೆ 5 ಬೊಂಬುಗಳನ್ನು ನೆಡ್ತಾರೆ ಶಾಸ್ತ್ರಕ್ಕೆ ಅಂತ, 5 9 11 ಈ ಥರ ನೆಡ್ತಾರೆ. ನಮ್ಮ ಕಡೆ ಎಲ್ಲ 5 ಬೊಂಬುಗಳನ್ನು ನೆಡ್ತಾರೆ ಮೇಲೆ ಕಟ್ಟೋದಿಕ್ಕೆ. ಮತ್ತು ನೆಟ್ಟಂತಹ ಬೊಂಬುಗಳಿಗೆ 4 ದಿಕ್ಕುಗಳಲ್ಲಿ 4 ಮುಖದಲ್ಲಿ 4 ಬೊಂಬುಗಳನ್ನು ಮತ್ತೆ ಕಟ್ತಾರೆ. ಮಧ್ಯದಲ್ಲಿ ಒಣಗಿರ್ತಕ್ಕಂಥ ಅಡಿಕೆ ಮರವನ್ನು ದಿಮ್ಮಿಯನ್ನು ಸೀಳಿಕೊಂಡು ಅಂದರೆ ದೆಬ್ಬೆಗಳನ್ನಾಗಿ ಮಾಡಿಕೊಂಡು ಕಟ್ತಾರೆ ಸ್ನೇಹಿತರೆ. ಹಾಗೆ ಕಟ್ಟೋದಕ್ಕೆ ದೆಬ್ಬೆಗಳು ಬೇಕು, ಕೆಳಗಡೆ 5 ಬೊಂಬುಗಳು ಮತ್ತು ಮೇಲೆ 4 ಬೊಂಬು ಅಥವಾ ದಿಮ್ಮಿ ಇದ್ರೂ ನಡೆಯುತ್ತೆ. ದಿಮ್ಮಿ ಮತ್ತು ಹಸಿ ಗರಿ, ನೀಟಾಗಿರ್ತಕ್ಕಂಥ ಎಳೆಯ ಗರಿ, ಹಸಿ ತೆಂಗಿನ ಗರಿ ಅಂದರೆ ನೀಟಾಗಿರಬೇಕು, ಅದು ಫ್ರೆಶ್ ಆಗಿರಬೇಕು. ಆ ಥರ ಇರ್ತಕ್ಕಂತಹ ಗರಿ ಬೇಕು ಸ್ನೇಹಿತರೆ. ಮತ್ತು ಮಾವಿನ ಸೊಪ್ಪು ಮತ್ತು ಬಾಳೆಕಂದು ಮತ್ತು ಪುಂಡಿ ಉರಿ ಇಷ್ಟಿದ್ರೆ ಚಪ್ರವನ್ನು ನೀವು ಸರಾಗವಾಗಿ ನಿರ್ಮಾಣ ಮಾಡ್ಬೋದು ಸ್ನೇಹಿತರೆ. ಅದು ಹೇಗೆ ನಿರ್ಮಾಣ ಮಾಡೋದು ಅನ್ನೋದನ್ನು ಇಲ್ಲಿ ನಮ್ಮ ಸ್ನೇಹಿತರು ಹೇಳ್ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ನಾನು ಕೂಡ ಟ್ರೈ ಮಾಡಿದೆ, ಬಂತು. ನೀವು ಕೂಡ ಟ್ರೈ ಮಾಡಿ, ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ಬರುತ್ತೆ ಸ್ನೇಹಿತರೆ ಯಾವ ರೀತಿ ಹಾಕೋದು ಅಂತ ನೋಡಿ. ಈಗ ನಿಮಗೆ ಇಂಪಾರ್ಟೆಂಟ್ ವಿಚಾರ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಮದುವೆ, ಗೃಹ ಪ್ರವೇಶ ಎಲ್ಲೇ ಆದರೂ ಗರಿಯನ್ನು ಎಣಿಬೇಕಾಗುತ್ತೆ. ಅದಕ್ಕೋಸ್ಕರ 2,000 3,000 4,000 ಕೊಟ್ಟು ಕರೆಸ್ತಾರೆ. ಆ ಥರ ಕೂಡ ಅವಶ್ಯಕತೆ ಇಲ್ಲ. ಗುರುಗಳು ಅಂತ ಇವರು ನಮ್ಮ ಹೊಸದುರ್ಗ ತಾಲೂಕಿನ ದೇವಿಗೆರೆ ಗ್ರಾಮದಲ್ಲಿ ಇದ್ದಾರೆ, ತೋರಿಸ್ತಾ ಇದ್ದಾರೆ ಯಾವ ಥರ ಎಣಿಬೇಕು ಅಂತ. ಈ ಥರ ಒಂದು ಗರೆ ಬಂದು ಮೇಲಿಂದ ಬೆಂಡ್ ಮಾಡಬೇಕು, ಎಲ್ಲ ನೀಟಾಗಿ ಹೇಳ್ಕೊಡ್ತಾರೆ. ಬೆಂಡ್ ಮಾಡೋದು ಭಾಳ ಚೆನ್ನಾಗಿ ಬರ್ತೀವಿ, ಯಾಕೆಂದರೆ ಗುರುಗಳು ಅವರೇ ನಮಗೆ. ಈ ತರ ಗರೆ ತಗೊಂಡ್ಬಿಟ್ಟು ಮೇಲಿಂದ ಒಂದು ಗರೆ ಫೋಲ್ಡ್ ಮಾಡ್ಬೇಕು. ಯಾವ ತರ ಫೋಲ್ಡ್ ಮಾಡಿ ಮತ್ತೆ ಈ ಕಡೆಯಿಂದ ಒಂದು ಗರೆ ತಗೊಂಡ್ಬಿಟ್ಟು ಈ ಮೇಲಿರೋ ಗರೆನ ಮತ್ತೆ ಫೋಲ್ಡ್ ಮಾಡಬೇಕು. ಕಾಣ್ತಾ ಇಲ್ಲ ಅದು. ಮತ್ತೆ ಆ ಗರೆಯನ್ನ ನೀಟಾಗಿ ಮಾಡಲಿ ನೋಡ್ರಿ. ಈ ಗರೆಯನ್ನ ಮತ್ತೆ ಅದು ಅಡೆಗೆ ತಗೊಂಬೇಕು ಅಂತೇಳು. ಈ ಗಡೆ ಮೇಲೆ ಬಂದಾಗ ಅದು ಕೆಳಗ ಭಾಗದಲ್ಲಿ ಗರೆ ತಗೊಂತಾನೆ ಇರ್ತೀವಿ ಎಲ್ಲಪ್ಪ. ಈಗ ಮತ್ತೆ ಆ ಗರೆ ತಗೊಂಡ್ಬಿಟ್ಟು ಹಾಕ್ಬಿಟ್ಟು ಹಿಂಗೆ ಸ್ಟ್ರೈಟ್ ಒಂದು ಬೆಳ್ಳಿ ಬಿಡಲಿ ಐತಿ ಫಸ್ಟ್ ಬಿಡು, ಬಿಡು ಕಾಣಬೇಕಿದು. ಓಕೆನಾ? ಮತ್ತೆ ಇದ್ರ ಕೆಳಗಡೆ ಬರಬೇಕು. ಅದು ಬಿಗಿಯಾಗಿ ಒಂದು ಬೆರಳಲ್ಲಿ ಇಟ್ಕೊಬೇಕು, ಈ ತರ ಬಿಗಿಯಲ್ಲಿ ಜಾರದೆ ಇರದಾಗೆ. ಕಂಟಿನ್ಯೂಸ್ ಫೋಲ್ಡ್ ಮಾಡ್ಕೊಂತ ಎಬ್ಬೆಟ್ಟು ಆಗಿರ್ಬೇಕು. ಎಬ್ಬೆಟ್ಟು ವೀಕ್ ಇರೋದು ಮಾಡಕ್ಕಾಗಲ್ಲ. ಗರೆ ಲೂಸ್ ಬಿಡಂಗಿಲ್ಲ. ಗರೆ ಲೂಸ್ ಬಿಟ್ರೆ ಅಮಂಗಳಾಗುತ್ತೆ. ಟೈಟಾಗಿ ಎಳ್ಕೊಂತ ಹೋಗ್ಬೇಕು. ಗರೆ ಎಳೆಗರೆ ಆಗಿರ್ಬೇಕು. ಬಲ್ತಿರೋತಂದ್ರೆ ಪಟ್ ಅಂತವೆ ಕಡ್ಡಿ ಕಾಣಿಸ್ತವೆ. ಮುಂದೆ ಏನಿಲ್ಲ, ಈ ತರ ಎಳ್ಕೊಂತ ಹೋಗ್ತಾ ಇರ್ಬೇಕು ಅಷ್ಟೇ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಮೋಹನ್ ಕುಮಾರ್ ಅಂತ ಹೇಳ್ಬಿಟ್ಟು. ಮೋಹನ್ ಕುಮಾರ್ ಅಂತನಾ? ಅಲಿಯಾಸ್ ಮಧು ಅಂತ. ಮೋಹನ್ ಕುಮಾರ್ ಅಲಿಯಾಸ್ ಮಧು ಅಂತ. ಯಾರಾದರೂ ನಿಮಗೆ ಕಾಂಟ್ಯಾಕ್ಟ್ ಬೇಕು ಅಂದರೆ ದೇವಿಗೆರೆ ಫಸ್ಟ್ ರುದ್ರೇಶ್ ಅವ್ರ ಕಾಂಟ್ಯಾಕ್ಟ್ ಮಾಡಿ, ನಮಗೆ ಕಾಂಟ್ಯಾಕ್ಟ್ ಮಾಡ್ರೆ ನಾನು ನಿಮಗೆ ಕೊಡ್ತೀವಿ ಅವರ ಕಾಂಟ್ಯಾಕ್ಟ್ ನಂಬರನ್ನು.
ಸ್ನೇಹಿತರೆ, ಅಂತೂ ಇಂತೂ ಕೊನೆಗೂ ರೆಡಿ ಆಯಿತು ಈ ಚಪ್ರ. ನೋಡಿ, ಈ ಶುಭ ಸಮಾರಂಭ ಅಂದರೆ ಗೃಹ ಪ್ರವೇಶದ ಚಪ್ರ ಹೇಗೆ ರೆಡಿಯಾಗಿದೆ ಅಂತ. ಕೊನೆಗೂ ಕೂಡ ರೆಡಿ ಆಯಿತು. ತಳಿರು ತೋರಣಗಳಿಂದ ಅಂದರೆ ಬಾಳೆಕಂದು ಮತ್ತು ಮಾವಿನ ಸೊಪ್ಪಿಂದ ಕೊನೆಗೂ ಕೂಡ ರೆಡಿ ಆಯಿತು ಸ್ನೇಹಿತರೆ.